आप देख रहे हैं 7 न्यूज। मैं आपके साथ मोहम्मद सलमान जुनैदी। ಎನ್ನುತ್ತಾ ಗುರುವಿನನ್ನು ನೆನೆಸುತ್ತಾ ನಮ್ಮ ನಡೆದಾಡುವ ದೇವರ ಆದಂತಹ ಶ್ರೀಮಾನ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನು ನೆನೆಸುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ಅವರಿಗೆ ಆಗಮಿಸಿದಂಥ ಸಂಸ್ಥಾಪಕರಾದಂಥ ಅಧ್ಯಕ್ಷರು, ರಾಜ್ಯ ವಕ್ತಾರರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಕರವೇ ಮುಖಂಡರು ಎಲ್ಲರಿಗೆ ಆರ್ಥಿಕ ಸ್ವಾಗತ ಸುಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ವೇದಿಕೆಯ ಮೇಲೆ ಆಸೀನಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರಪ್ರಥಮ ಬಾರಿಗೆ ಕರವೇ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಎಚ್ ಶಿವರಾಮಗೌಡರವರಿಗೆ ಈ ಬಿಜಾಪುರ ವೇದಿಕೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಎರಡನೇದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವಕ್ತಾರರಾದಂಥ ಮಾನ್ಯ ಶ್ರೀ BM ಪಾಟೀಲ್ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ತಮ್ಮಲ್ಲಿ ಕಳಕಳಿಪೂರ್ವಕವಾಗಿ ಜೋರದ ಚಪ್ಪಳಿಗೆ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಕರವೇ ರಾಜ್ಯ ಉಪಾಧ್ಯಕ್ಷರಾದಂತಹ ಮಾನ್ಯ ಶ್ರೀ ಅಜ್ಜಪ್ಪ ಅಣ್ಣ ಇವರಿಗೂ ಕೂಡ ವೇದಿಕೆ ಮೇಲೆ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕರವೇ ಮುಖಂಡರಾದ ಮಾನ್ಯ ಶ್ರೀ ಸಾದಿಕ್ ಶೇಖ್ ಇವರಿಗೂ ಕೂಡ ವೇದಿಕೆ ಮೇಲೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿಯಾಗಿ ಕರ್ನಾಟಕದ ರಕ್ಷಣಾ ವೇದಿಕೆ ಮುಖಂಡರಾದಂಥ ಶ್ರೀ ಶಶಿರಾವ್ ಮಾನೆ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ, ವೇದಿಕೆ ಮೇಲೆ ಸ್ವಾಗತ. ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದಂಥ ಶ್ರೀ MM ಕಲಾಸೆ ವಕೀಲರು ಇವರಿಗೂ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೇದಿಕೆಗೆ. ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರಾದಂಥ NI ಪಟೇಲ್ ಇವರಿಗೂ ಕೂಡ ತುಂಬ ಹೃದಯದ ಪಾಟೀಲ್ ಅವರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೇದಿಕೆಗೆ. ಅದೇ ರೀತಿಯಾಗಿ ಕರವೇ ವೇದಿಕೆ ಜಿಲ್ಲಾ ಮಹಿಳಾ ಪ್ರತಿನಿಧಿಯಾದಂತಹ ಶ್ರೀಮತಿ ಭಾರತಿ ತಂಕ್ಷಾಲಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ವೇದಿಕೆಗೆ. ಅವರಿವರನ್ನದೇ ಕರ್ನಾಟಕ ರಕ್ಷಣಾ ವೇದಿಕೆ ಮೈನುದ್ದೀನ್ ವಾಲಿಕರ್, ಅದೇ ರೀತಿಯಾಗಿ ಮೈನುದ್ದೀನ್ ವಾಲಿಕರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ವೇದಿಕೆಗೆ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಿವರನ್ನದೇ ನಾರಿಗೆ ಮುತ್ತು ಚಂದ ಮೂಗಿಗೆ ನತ್ತು ಚಂದ ವಿಜಯಪುರ ಜಿಲ್ಲೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಚಂದವೇ ಚಂದ ಎನ್ನುತ್ತಾ ಈ ಕಾರ್ಯಕ್ರಮವನ್ನು ಮುಂಚಾಲನೆ ನಡೆಸ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದಿಂದ ಬಿಜಾಪುರ ಜಿಲ್ಲೆಗೆ ಬರುವಂತಹ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳಾದಂತರಿಂದ ಸ್ವಲ್ಪ ಸಮಯದ ಕಾಲಾವಕಾಶ ಅಭಾವ ಆಗಿ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ಬರಲಿಕ್ಕೆ ತಡವಾಗಿದ್ದಕ್ಕೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ನಾನು ಮೊದಲನೇದಾಗಿ ಕ್ಷಮೆಯನ್ನು ಕೋರುತ್ತಾ ದಯವಿಟ್ಟು ಕ್ಷಮೆ ಯಾಚಿಸ್ತಾ ಇದ್ದೀವಿ. ಮಾನ್ಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ
ನಡೆದು ಬಂದ ದಾರಿಯನ್ನು ನೋಡಲಿಕ್ಕೆ ಹೋದರೆ ಈಗ ಸದ್ಯ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಸುಸಂದರ್ಭ. ಫೆಬ್ರವರಿ 1ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಾವು ಬಹಳ ವಿಜೃಂಭಣೆಯಿಂದ ಒಂದು ರಾಜ್ಯಾದ್ಯಂತ 5 ಲಕ್ಷ ಕಾರ್ಯಕರ್ತರು ಸೇರುವಂಥ ಒಂದು ಸುಸಂದರ್ಭದ 25 ವರ್ಷಗಳ ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಈ ಬೆಳ್ಳಿ ಹಬ್ಬವನ್ನು 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ. ಆ ಒಂದು ಸುಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷರನ್ನಾಗಿ ಮಾನ್ಯ ನಮ್ಮ ಶೇಷರಾವ್ ಮಾನೆ ಅವರನ್ನು ಇವತ್ತಿನ ದಿನ ನಾವು ರಾಜ್ಯ ಘಟಕದಿಂದ ಇವತ್ತಿನ ದಿನ ಅವರನ್ನು ನೇಮಕವನ್ನು ಗೊಳಿಸ್ತಾ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಸಂತೋಷ. ಯಾಕಂದರೆ ಸುಮಾರು ವರ್ಷಗಳಿಂದ ಶೇಷರಾವ್ ಮಾನೆಯವರು ನಾವು ಹಲವಾರು ಕನ್ನಡ ಪರ ಹೋರಾಟಗಳನ್ನು ಮಾಡ್ಕೋತಾ ಬಂದಂಥ ಸಂದರ್ಭ ನಿಮಗೆಲ್ಲ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಯಾಕಂದರೆ ಕಳೆದ 10 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ಜಿಲ್ಲೆಯಾದಂಥ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ನಿರಂತರವಾಗಿ ಕನ್ನಡದ ಹೋರಾಟಗಳನ್ನು ಮಾಡಿದಂಥ ಹಲವಾರು ಹೋರಾಟಗಳು ನಿದರ್ಶನಗಳು ತಮ್ಮ ಮುಂದಿದೆ. ಈಗ ಯಾಕಂದರೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದವರು. ನಾನು ಆವಾಗ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಆಗಿದ್ದಾಗ ಒಂದು 15-18 ವರ್ಷಗಳ ಹಿಂದೆ ಮಾನೆಯವರು ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ನಾನು ರಕ್ಷಣಾ ವೇದಿಕೆಗೆ ಬರಬೇಕಾದ್ರೆ ನಮ್ಮ ಮಾನ್ಯ MM ಕಲಾಶಿಯವರು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಂತೋಷದಿಂದ ಹೇಳಬೇಕಾಗುತ್ತೆ. ಯಾಕಂದರೆ ಅವರು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಅವತ್ತಿನ ದಿನ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆಗ ನನ್ನ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಅವರೊಂದು ಕೃಪಾ ಆಶೀರ್ವಾದ ಹಾಗೂ ರಾಜ್ಯಾಧ್ಯಕ್ಷರ ಆಶೀರ್ವಾದದಿಂದ ಇವತ್ತು ರಾಜ್ಯ ವಕ್ತಾರನಾಗಿ ನಾನು ಸುಮಾರು ನಿರಂತರ 16 ವರ್ಷಗಳ ಹೋರಾಟಗಳ ಪ್ರತಿಫಲ ಅಂಥೇಳಿ ಆ ಒಂದು ಕನ್ನಡದ ಅಭಿಮಾನವನ್ನು ಇಟ್ಟುಕೊಂಡು ಇವತ್ತು ನಾನು ನಿರಂತರವಾಗಿ ಯಾವುದೇ ಪಕ್ಷಕ್ಕೆ ಹೋಗದೆ ಇವತ್ತು ನಿರಂತರವಾಗಿ ಕನ್ನಡ ಪರ ಸಂಘಟನೆಯಲ್ಲಿ ನಾನು ಮಾನ್ಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದೇನೆ. ಆ ಒಂದು ಗೌರವನಿಂದ ಒಂದು ಅಭಿಮಾನನಿಂದ ಇವತ್ತು ನನಗೆ ರಾಜ್ಯ ವಕ್ತಾರನಾಗಿ ನನಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ ಅಜ್ಜಪ್ಪಣ್ಣ ಕರಡ್ಕಲ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತಿನ ದಿನ ಅವರು ಹಾಗೂ ನಾವು ಎಲ್ಲರೂ ಸೇರಿ ಬರುವಂಥ ಏನು ಫೆಬ್ರವರಿ ತಿಂಗಳಲ್ಲಿ ಏನು ಬೆಳ್ಳಿ ಹಬ್ಬ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬಂದಿಲ್ಲ. ಆ ಒಂದು ವೇದಿಕೆಯಲ್ಲಿ ಅವ್ರನ್ನ ಗೌರವಪೂರ್ವಕವಾಗಿ ನಾವು ಸಂಘಟನೆಗೆ ಒಂದು ಆಹ್ವಾನವನ್ನು ಮಾಡ್ಕೋತೀವಿ. ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವು ಮತ್ತು ರಾಜ್ಯ ಉಪಾಧ್ಯಕ್ಷರು ಇವತ್ತಿನ ದಿವಸ ಬಿಜಾಪುರಕ್ಕೆ ಆಗಮಿಸಿ ಈ ಒಂದು ಸುಸಂದರ್ಭದಲ್ಲಿ ಅವರನ್ನು ನೇಮಕವನ್ನು ಗೊಳಿಸ್ತಾ ಇದ್ದೀವಿ. ಇಂದಿನಿಂದ ಅವರು ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಕಾರ್ಯಕರ್ತರಾಗಿ ಅವರು ಮುಂದುವರಿಯಲಿದ್ದಾರೆ. ನಾಡು ನುಡಿ ನೆಲ ಜಲ ಸಂಸ್ಕೃತಿಗಳ ನಮ್ಮ ಪರಂಪರ ಉಳಿವಿಗಾಗಿ ಹಾಗೂ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹೋರಾಟದ ಹಾದಿಯಲ್ಲಿ ಅವರು ಮುನ್ಸೂಚನೆಯಲ್ಲಿ ನಡೀಬೇಕು. ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಜಿಲ್ಲೆಯಾದ್ಯಂತ ಸಾರಬೇಕು. ಈಗಾಗಲೇ ನಮ್ಮ ಸಾದಿಕ್ ಶೇಖ್ ಅವರು ಇಲ್ಲಿಯವರೆಗೆ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಈಗ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ನಾವು ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳ ಒಂದು ಏನು ಸಭೆಯಲ್ಲಿ ಅವರನ್ನು ಇಲ್ಲಿವರೆಗೆ ನಾವು ನಮ್ಮ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಗೌರವಿಸೋಣ ತೆಗೆದುಕೊಂಡು ಅವರಿಗೆ ಒಂದು ಹುದ್ದೆಯನ್ನು ನೀಡೋಣ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಅವ್ರನ್ನ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಅವರು ರಾಜ್ಯ ಸಮಿತಿಗೆ ಬರ್ತಾ ಇದ್ದಾರೆ ನಮ್ಮ ಸಾದಿಕ್ ಶೇಖ್ ಅವರು. ಅದೇ ರೀತಿಯಾಗಿ ನೂತನವಾಗಿ ಅಧ್ಯಕ್ಷತೆಯನ್ನು ಇವತ್ತು ನಾವು ಮಾನೆಯವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ. ಅದೇ ರೀತಿಯಾಗಿ ಮಹಿಳಾ ಘಟಕವನ್ನು ಸಹಿತ ಅವ್ರನ್ನೂ ಸಹಿತ ಇವತ್ತು ಮಹಿಳಾ ಘಟಕದ ಅವ್ರನ್ನೂ ಸಹಿತ ಇವತ್ತಿನ ದಿವಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾಯಿದ್ದೀವಿ. ಶ್ರೀಮತಿ ಭಾರತಿ ಟಂಗ್ಸಾಲಿ ಅವ್ರಿಗೇನು ಇದನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಶ್ರೀಮತಿ ಜಯಶ್ರೀ ನಂದಿಕೋಲ್ ಅವರಿಗೆ ಹಾಗೂ ಶ್ರೀಮತಿ ರಾಜೇಶ್ವರಿ ಹಿರೇಮಠ ಹಾಗೂ ಸುಲೋಚನಾ ತಾಂಬೆ ಅವರಿಗೆ ಹಾಗೂ ಪಾರ್ವತಿ ಪಾಟೀಲ್ ಅವರಿಗೆ ಎಲ್ಲರೂ ಸಹಿತ ಇವತ್ತು ತಮ್ಮ ಒಂದು ಆತ್ಮ ಅಭಿಮಾನದಿಂದ ಒಂದು ಕನ್ನಡದ ಅಭಿಮಾನದಿಂದ ಅವರು
ಇವತ್ತು ಏನು ಒಂದು ದೀಕ್ಷೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕನ್ನಡದ ದೀಕ್ಷೆಯನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಮಾನ್ಯ ಅಜ್ಜಪ್ಪಣ್ಣ ಕರಡ್ಕಲ್ ಅವರು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಸುಂದರ ಸಮಯದ ಕಾರ್ಯಕ್ರಮ ಇವತ್ತಿಗೆ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದು ಹಲವಾರು ಪ್ರಕರಣಗಳು ಹಲವಾರು ಕೇಸ್ಗಳನ್ನು ನಮ್ಮ ಮೇಲೆ ದಾಖಲಿಸಿಕೊಂಡು ನಾವು ಇವತ್ತಿಗೂ ಸಹಿತ ನಾವು ಏನು ಕೋರ್ಟಿಗೆ ಅಲೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ. ಅದು ಹೋರಾಟಗಾರರಿಗೆ ಏನಿದೆ ಅಂದರೆ ನಮ್ಮ ಮೇಲೆ ಪ್ರಕರಣ ದಾಖಲಾಯ್ತಂದ್ರೆ ಅದು ನಮಗೊಂದು ಹೆಮ್ಮೆಯ ವಿಷಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದರೆ ಹೋರಾಟಗಾರರಿಗೆ ಹೋರಾಟವೇ ಮೂಲ. ಆ ಹೋರಾಟಕ್ಕೆ ಬರಬೇಕಾದ್ರೆ ಎಲ್ಲರಿಗೂ ಆ ಮನಸ್ಥಿತಿ ಬರಲ್ಲ. ನಮ್ಮ ಮೇಲೆ ಯಾವುದೇ ನಾಡಿನ ವಿಚಾರವಾಗಿ ಯಾವುದೇ ಅನ್ಯ ರಾಜ್ಯಗಳಿಂದ ಹಾಗೂ ಕೇಂದ್ರದಿಂದ ಅನ್ಯಾಯವಾದಾಗ ಮಧ್ಯರಾತ್ರಿಯೂ ಸಹಿತ ನಾವು ಇವತ್ತಿನ ದಿನ ಹೋರಾಟಕ್ಕೆ ಇಳಿಯುವಂಥ ಹಲವಾರು ಪ್ರಸಂಗಗಳಿವೆ. ತಾವು ಎಲ್ಲ ಮಾಧ್ಯಮದ ಮುಖಾಂತರ ನೋಡಿದಿರಿ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಹಾಕಿಕೊಂಡಂಥ ಹೆಜ್ಜೆ ಇವತ್ತಿನ ದಿನ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ರಾಜಧಾನಿ ಮೂಲೆಯಲ್ಲಿರುವಂಥ ರಾಜಧಾನಿ ಬೆಂಗಳೂರಿನಿಂದ ಇವತ್ತು ಕರ್ನಾಟಕದ ಮೂಲೆಗಳಲ್ಲಿಯೂ ಸಹಿತ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು ಹುಟ್ಟುಕೊಂಡಿದ್ದಾವೆ, ಪದಾಧಿಕಾರಿಗಳು ಹುಟ್ಟುಕೊಂಡಿದ್ದಾರೆ. ಈ ನಾಡು ನುಡಿ ಜ್ವಲಂತ ಸಮಸ್ಯೆಗಳಿಗೆ ಪ್ರತಿಯೊಂದು ಹಂತದಲ್ಲಿಯೂ ಕಾರ್ಯಕರ್ತರು ಸಿದ್ಧರಿರ್ತಾರಂತೆ ಹೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ಸಹಿತ ಪತ್ರಿಕಾಗೋಷ್ಠಿಯನ್ನು ಕುರಿತು ಒಂದೆರಡು ಮಾತನ್ನು ಆಡ್ತಾರೆ, ಆಲಿಸ್ಬೇಕಂತೇಳಿ ವಿಚಾರ. ಧನ್ಯವಾದ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ತಿಳಿಸುತ್ತಾ, ಅನಿವಾರ್ಯ ಕಾರಣಗಳಿಂದ ತಡ ಆಯಿತು, ಕ್ಷಮೆ ಇರಲಿ. ಇವತ್ತಿನ ದಿನ ಮೂಲತಃ ಸಾದಿಕ್ ಶೇಖ್ ಅವರ ನೇತೃತ್ವದಲ್ಲಿ ನಡೆದುಕೊಂಡು ಬಂದಂಥ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಹಾಗೂ ಗೌರವದಿಂದ ಈ ಸಂಘಟನೆ ಇಲ್ಲಿವರೆಗೂ ನಡೆದುಕೊಂಡು ಬಂದೈತಿ. ಅದೇ ರೀತಿಯಾಗಿ ಇನ್ನು ಮುಂದೆ ಸಾದಿಕ್ ಶೇಖ್ ಅವರನ್ನು ರಾಜ್ಯ ಪದಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಹಾಗೂ ಇಲ್ಲಿಯ ನೇತೃತ್ವವನ್ನು ಶ್ರೀ ಶೇಷರಾವ್ ಮಾಣಿ ಅವರಿಗೆ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಅಧಿಕಾರವನ್ನು ಸಾದಿಕ್ ಶೇಖ್ ಅವರಿಂದ ಹಸ್ತಾಂತರ ಮಾಡಲು ಈ ಸಂದರ್ಭ ಏನು ಒದಗಿ ಬಂದೈತೆ ನಿಜವಾಗ್ಲೂ ನಮ್ಗೆ ಸಂತೋಷದ ವಿಚಾರ. ಹಾಗೂ ನಮ್ಮ ವಕ್ತಾರರು ಹೇಳಿದರು, ಈಗೆಲ್ಲ ನಮ್ಮ ಸಂಘಟನೆ ವಿಚಾರವಾಗಿ ಅದನ್ನೇ ಪ್ರಸ್ತಾಪಗಳು ಮಾಡೋದು ಬೇಡ. ಮುಂದಿನ ಹೋರಾಟ ಏನು ಜ್ವಲಂತ ಸಮಸ್ಯೆಗಳು ಏನು ಬಿಜಾಪುರಲ್ಲಿ ಕಾಡ್ತಾ ಇದ್ದಾವೋ ಅವುಗಳನ್ನು ಕುರಿತು ಅದರ ವಿರುದ್ಧವಾಗಿ ಮುಂದಿನ ದಿನಮಾನಗಳಲ್ಲಿ ಶೇಷರಾವ್ ಮಾಣೆಯವರು ಮತ್ತು ಸಾದಿಕ್ ಶೇಖ್ ಅವರ ನೇತೃತ್ವದಲ್ಲಿ ಹೋರಾಟಗಳು ನಡೀತಾವೆ ಅಂತ ಹೇಳ್ತಾ, ಈ ಏನು ಸಂಘಟನೆ ಇನ್ನೂ ಮಹಿಳಾ ಪರವಾದಂಥ ಹೋರಾಟ, ರೈತ ಪರವಾದಂಥ ಹೋರಾಟ ಮತ್ತು ಕನ್ನಡ ಪರವಾದಂಥ ಹೋರಾಟಗಳು ಮತ್ತು ರಾಜ್ಯ ಮಟ್ಟದಿಂದ ಬಂದಂಥ ಎಲ್ಲ ಕರೆಗಳ ಹೋರಾಟದ ಇನ್ಮೇಲೆ ಅಗದಿ ಗಂಭೀರವಾಗಿ ಆಗುತ್ತೆ ಅಂತ ಹೇಳ್ತಾ, ಏನಿತ್ತಂದರೂ ಕೂಡ ತಮ್ಮ ಸಹಕಾರ ನಮಗೆ ಬೇಕು. ತಾವು ಸಹಕಾರವನ್ನು ನೀಡಿದರೆ ನಾವು ಯಾವುದೇ ಹೋರಾಟ ಫಲಪ್ರದವಾಗುತ್ತಾ ಅಂತ ಆಶಿಸುತ್ತಾ ಈ ಸಭೆಗೆ ನಮ್ಮನ್ನು ನೇಮಕ ಮಾಡಲಿಕ್ಕೆ ಆದೇಶ ನೀಡಿರುವಂಥ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನ ಕಾರ್ಯಕ್ರಮವನ್ನು ಶ್ರೀ ಶೇಷರಾವ್ ಮಾಣಿ ಅವರು ನಡೆಸಿಕೊಡಲಿದ್ದಾರಂತ. ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ ಶೇಷರಾವ್ ಮಾಣಿ ಅವರು. ರಾಜ್ಯ ಘಟಕದಿಂದ ಆಗಮಿಸಿದಂತಹ ನಮ್ಮ ಅಜ್ಜಪ್ಪಣ್ಣ ಕರಡ್ಕಲ್ ಅವರು ಹಾಗೂ ಸಾದಿಕ್ ಶೇಖ್ ಅವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಶಾಲನ್ನು ಒದಗಿಸುವ ಮೂಲಕ ಅವರನ್ನು ಸಂಘಟನೆಗೆ ಸ್ವಾಗತ ಮಾಡ್ಕೊಳ್ಳೋಣ. ಒಳ್ಳೆಯದಾಗಲಿ. ಮುಂದಿನ ಹೋರಾಟಗಳು ನಿಮ್ಮ ನೇತೃತ್ವದಲ್ಲಿ ನಡೀಲಿ. ಬಿಜಾಪುರ ಜಿಲ್ಲೆಯಾದ್ಯಂತ ಸಂಘಟನೆ ಶಕ್ತಿಯುತವಾಗಿ ಬೆಳೀಲಿ ಅನ್ನುವಂಥ ವಿಚಾರವನ್ನು ಅವ್ರ ಬಾಯಿಂದ ಕೇಳೋಣ ಅಂತೇಳಿ ಈ ಸಂದರ್ಭದಲ್ಲಿ. ಸಮಸ್ತ ಪತ್ರಿಕಾ ಬಾಂಧವರೇ ಹಾಗೂ ನನ್ನ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇವತ್ತು ಕನ್ನಡದ ಅಸ್ಮಿತೆಯ ಪಡಿನೆಳಲಿನಲ್ಲಿ ಅಡಗಿರುವಂಥ ಗೌಪ್ಯವಾಗಿ ಕನ್ನಡದ ಕೆಲವು ವಿಚಾರಗಳು ಮತ್ತು ಕೆಲವು ವಿಷಯಗಳು ಬಹಳ ಸೊರಗ್ತಾ ಇವೆ. ಆ ನಿಟ್ಟಿನಲ್ಲಿ ಎಚ್ ಶಿವರಾಮೇಗೌಡರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಾದಿಕ್ ಶೇಖ್ ಅವರು, BM ಪಾಟೀಲ್ ಅವರು, ನಮ್ಮ ಕರಡ್ಕಲ್ ಅವರು ಎಲ್ಲ ವೇದಿಕೆಯ ರಾಜ್ಯ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಅಧಿಕಾರವನ್ನು ನನಗೆ ಹಸ್ತಾಂತರ ಮಾಡಿದ್ದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ಈ ಕನ್ನಡದ ಭಾಷೆ
ಎರಡು ಭಾವಗಳ ನಡುವಿನ ಒಂದು ಸಾಧನ ಆಗಿರಬಹುದು. ಆದರೆ ಮಹಾರಾಷ್ಟ್ರದ ದ್ವಿ ಭಾಷೆಗಳನ್ನು ಅಳವಡಿಸ್ತಾರೆ, ತಮಿಳುನಾಡಿನಲ್ಲಿ ದ್ವಿಭಾಷೆಯನ್ನು ಅಳವಡಿಸ್ತಾರೆ, ಕರ್ನಾಟಕದಲ್ಲಿ ತ್ರಿಭಾಷಾ ನೀತಿ ಜಾರಿ ಇದೆ ಅಂತಕ್ಕಂಥ ಈ ವಿಚಾರವಾಗಿ ನಾವು ಭಾಳ ಸ್ಪಷ್ಟನೆಯಿಂದ ಹೇಳಬೇಕಾಗ್ತದೆ. ಮತ್ತು ಕನ್ನಡದ ಅಂಕಿ ಸಂಖ್ಯೆಗಳೇನಿದೆ ಸಂಪೂರ್ಣವಾಗಿ ಇಡೀ ಕರ್ನಾಟಕದ ಅಖಂಡ ಕರ್ನಾಟಕದಲ್ಲಿ ಯಾರೂ ಬಳಸ್ತಾ ಇಲ್ಲ. ಇದು ಇವತ್ತು ಬಿಜಾಪುರದ ಗಡಿ ಜಿಲ್ಲೆಯಿಂದ ಆರಂಭ ಮಾಡ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ಇವತ್ತು ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡದ ಗಡಿ ಪರವಾಗಿರ್ಬೋದು, ನಾಡ ಪರವಾಗಿರ್ಬೋದು, ಬಡವರ ಪರವಾಗಿರ್ಬೋದು, ಸಾಂಸ್ಕೃತಿಕ ಪರವಾಗಿರ್ಬೋದು, ನೊಂದವರ ಪರವಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವು ವಿಜಯಪುರ ಜಿಲ್ಲೆ ಆಗಿರ್ಬೋದು, ಕರ್ನಾಟಕ ರಾಜ್ಯ ಆಗಿರ್ಬೋದು, ಎಲ್ಲ ನೊಂದ ಜನಾಂಗದ ಪರವಾಗಿ ಇಡೀ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ನಡೀತಾ ಇದೆ. ಕನ್ನಡ ಭಾಷೆ, ಕನ್ನಡ ನುಡಿ, ಕನ್ನಡ ಸಂಸ್ಕೃತಿ, ಕನ್ನಡ ಪರಂಪರೆ, ಕನ್ನಡದ ಅಸ್ಮಿತೆಯನ್ನು ತೆಗೆದುಕೊಂಡು ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನು ನಾವು ನಿರಂತರವಾಗಿ ಎಳೆದುಕೊಂಡು ತಾಯಿಗೆ ಒಂದು ಗೌರವ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಮತ್ತು ಬೆಳಗಾವಿ ಜಿಲ್ಲೆಯಿಂದ ನನ್ನ ಹೆಸರು ತಗೊಳ್ಳಲ್ಲ, ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಸಾದಿಕ್ ಶೇಖ್ ಅವರ ಮತ್ತು ನಮ್ಮ ಕರಡ್ಕಲ್ ಅವರ, BM ಪಾಟೀಲ್ ಅವರ, ಎಲ್ಲ ನಮ್ಮ ಉಪಾಧ್ಯಕ್ಷ ಎಲ್ಲ ನಮ್ಮ ಹೆಸರು ತಗೊಳ್ಳೋದಿಲ್ಲ. ಯಾಕಂದರೆ ಪತ್ರಿಕಾಗೋಷ್ಠಿ ಇರೋದರಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 25ನೇ ವರ್ಷ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಕೊಂಡು 25 ವರ್ಷ ಆಯ್ತು ಸರ್. ಅದು ಈಗ ನಾವು ಟೌನ್ ಹಾಲ್ ಇದರಲ್ಲಿ ಬೆಂಗಳೂರಿನ ಟೌನ್ ಹಾಲಲ್ಲಿ ಸಂಸ್ಕೃತಿ ಭವನ ರೀ, ಕನ್ನಡ ಮತ್ತು ಸಂಸ್ಕೃತಿ ಭವನದಲ್ಲಿ ಸುಮಾರು 5 ಲಕ್ಷ ಕಾರ್ಯಕರ್ತರು ಸೇರುವಂಥ ಒಂದು ಸುಸಂದರ್ಭ ಸರ್ ಅದು. ಹೌದು ರೀ, ಫೆಬ್ರವರಿ 1ನೇ ತಾರೀಕು 2025 ರೀ. ಬರುವಂಥ ಫೆಬ್ರವರಿ 1ನೇ ತಾರೀಕಿಗೆ ಅದ್ಧೂರಿ ಆದಂಥ ಕಾರ್ಯಕ್ರಮ, ಕನ್ನಡದ ಜಾತ್ರೆ ಅಂತಲೇ ಹೇಳ್ಬೋದು. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕರ್ವೆ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು, ಸಾಹಿತಿಗಳು, ಕನ್ನಡದ ಪರ ಹೋರಾಟಗಾರರು ಎಲ್ಲರೂ ಸೇರುವಂಥ ಒಂದು ಜಾತ್ರೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಈಗ ನಾವು ಕಾರ್ಯಕ್ರಮವನ್ನು ದಿನಾಂಕ ನಿಗದಿಪಡಿಸಲಾಗಿದೆ ಸರ್. ಈಗ ಬರುವಂಥ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಸಮಿತಿಯವರು ಸೇರಿಕೊಂಡು ಆ ಗಣ್ಯರನ್ನು ಆದಷ್ಟು ಬೇಗನೆ ನಾವು ಮತ್ತೆ ಪತ್ರಿಕಾಗೋಷ್ಠಿ, ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಯಾರು ಕನ್ನಡದ ಅಭಿಮಾನಿಗಳು, ಕನ್ನಡ ಸಾಹಿತಿಗಳು, ಕನ್ನಡದ ಕವಿಗಳು ಹಾಗೂ ಗಣ್ಯರು, ಯಾಕಂದರೆ ಸರ್ಕಾರದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ಇದು ಸಂದರ್ಭ ಬರುತ್ತೆ ಸರ್. ಅಂಥದ್ರಲ್ಲಿ ನಾವು ಅದನ್ನು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯದ ಎಲ್ಲ ಮೂಲೆಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅವಾಗೂ ಸಹಿತ ನಮ್ಮ ಜಿಲ್ಲಾ ಅಧ್ಯಕ್ಷರು ನೂತನವಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಜಿಲ್ಲಾ ಅಧ್ಯಕ್ಷರು ಸಹಿತ ತಮ್ಮ ಗಮನಕ್ಕೆ ತರ್ತಾರೆ ಅಂತ ಈ ಸಂದರ್ಭದಲ್ಲಿ. ಕೇಂದ್ರ ಸಚಿವ ಅಮಿತ್ ಶಾ ಅವರ ಹೇಳಿಕೆಯಲ್ಲಿ ಐತಲ್ಲ, ಹಾಂ, ಅಂಬೇಡ್ಕರ್ ಐತಲ್ಲ, ಹೆಸರು ತಗೊಳ್ಳೋದಕ್ಕೆ ದೇವರ ಹೇಳಿಕೆ ಕೊಟ್ಟಿದ್ರು. ಸರಿ ಸರಿ, ಅದರದ ಬಗ್ಗೆ ನೀವು ಸರ್, ಸಂವಿಧಾನ ಶಿಲ್ಪಿಗಳು ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿತಂಥ ಪದವಿಗಳನ್ನು ನಮ್ಮ ರಾಜ್ಯದಲ್ಲಿ ಯಾವ ರಾಜಕಾರಣಿಗಳು ಕಲಿತಿಲ್ಲ. ಆ ಸಂವಿಧಾನದ ಬಗ್ಗೆ ಎಳ್ಳಷ್ಟು ಅವರಿಗೆ ಗೌರವ ಇಲ್ಲದಂಥ ಮಾತುಗಳನ್ನು ಅಮಿತ್ ಶಾ ಅವರು ಆಡಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೀವಿ. ನಾವು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಇರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮಲ್ಲಿ ಎಲ್ಲ ಜಾತಿಯವರು, ಪಂಗಡದವರು, ಮತದವರು, ಮತಾಂಧರು ಎಲ್ಲರೂ ಇದ್ದಾರೆ. ಇದರಲ್ಲಿ ನಾವು ಯಾವುದೇ ಜಾತಿಗಳನ್ನು ವಿರೋಧ ಮಾಡೋಂಗಿಲ್ಲ. ಸಂವಿಧಾನ ಎಲ್ಲ ಜಾತಿಗಳಿಗೆ ಸೀಮಿತವಾದಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ರಾಜ್ಯಭಾರವನ್ನು ಮಾಡ್ತಾವೆ. ಈಗ ಅಧಿಕಾರ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣವನ್ನು ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆಸಿಕೊಂಡು ನೀವೇನು ಅಧಿಕಾರಕ್ಕೆ ಬರ್ತೀರಿ, ಅವರ ಬಗ್ಗೆ ಒಂದು ಅವಹೇಳನಕಾರಿಗಳ ಮಾತುಗಳನ್ನು ಏನು ಆಡ್ತೀರಿ, ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಸರ್, ಈಗ ಅಂಬೇಡ್ಕರ್ ಅವರದೈತಲ್ಲ, ದಲಿತ ಸಂಘಟನೆಗಳು ಮತ್ತು ಅಹಿಂದ ಸಂಘಟನೆಗಳೈತಲ್ಲ, ಇದು ಈ ಹೇಳಿಕೆ ವಿರೋಧಿಸಿ ಪ್ರತಿಭಟನೆ ಮಾಡೋದು. ಬಟ್ ಕರ್ವೆಯಲ್ಲಿ ಎಲ್ಲಿ ಹೋರಾಟಗಳು ಆಗಿಲ್ಲ. ನಾವು ನಿಮ್ಗೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರೋದಂಥದ್ದು ಈಗ ನಿಮ್ಗೆ ತೋರಿಸಂದ್ರೆ ನಮ್ಮ ಮೊಬೈಲ್ದಲ್ಲಿದೆ, ತೋರಿಸಿಬಿಡ್ತೀನಿ. ಅಮಿತ್ ಶಾ ಅವರ ಭಾರತದ ಪೌರತ್ವವನ್ನು ರದ್ದು ಮಾಡ್ರಿ ಅಂತೇಳಿ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಪ್ರಪ್ರಥಮವಾಗಿ ಏನದು ಹೊರಗಡೆ ಬಂತು ಮಾಧ್ಯಮದ ಮುಖಾಂತರ, ಆ ಸಂದರ್ಭದಲ್ಲಿ
ಅಮಿತ್ ಶಾ ಅವ್ರನ್ನ ಭಾರತದ ಪೌರತ್ವವನ್ನು ರದ್ದು ಮಾಡಿರಿ ಅನ್ನುವಂಥ ಹೋರಾಟದ ರೂಪುರೇಷೆಗಳನ್ನು ನಾವು ಮುಂದಿನ ಆ್ಯಕ್ಚುಲಿ ನಾಳೆಗೆ ಬಾಗಲಕೋಟೆ ಬಂದ್ ಕರೆ ಕೊಟ್ಟಿದ್ವಿ. ಹಿಂದ್ ಹಾಗೂ ದಲಿತ ಪರ ಸಂಘಟನೆಗಳು, ಅಲ್ಲಿ ಜಾತ್ಯತೀತ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಸೇರಿ ನಾಳೆ ಬಾಗಲಕೋಟೆ ಜಿಲ್ಲೆ ಬಂದ್ ಕರೆ ಕೊಟ್ಟಿದ್ದೀವಿ. ಆ ಹೋರಾಟಕ್ಕೆ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದಂಥ ಬೆಂಬಲ ಇದೆ. ನಾವು ಕೊಟ್ಟಿರುವಂಥ ಪತ್ರಿಕಾ ಪ್ರಕಟಣೆಯನ್ನು ತಮಗೆ ತೋರಿಸ್ತೀವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೇನು ಸಂವಿಧಾನ ಕೊಟ್ಟಿದ್ದಾರೆ, ಇನ್ನು ಮುಂದೂ ಯಾರಿಗೂ ಕೊಡೋಕ್ಕಾಗಂಗಿಲ್ಲ, ಹಿಂದೂ ಯಾರಿಗೂ ಕೊಡೋಕ್ಕಾಗಿಲ್ಲ. ಅದನ್ನು ನಾವು ಗೌರವಯುತವಾಗಿ ನಾವು ಸ್ವಾಗತಿಸ್ತೀವಿ. ಯಾಕಂದರೆ ಅವ್ರನ್ನ ಗೌರವಯುತವಾಗಿ ಗೌರವ ಸ್ಥಾನದಲ್ಲೇ ನೋಡ್ಕೋಬೇಕು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಅವರು ಕೊಟ್ಟಂಥ ಭಿಕ್ಷೆ ಇವತ್ತು ಭಾರತ ಇಡೀ ರಾಷ್ಟ್ರಾದ್ಯಂತ ತಲೆ ಎತ್ತಿ ನಿಂತಿದೆ ಅಂದ್ರೆ ಅದು ಮೋದಿಯವ್ರಲಿಂತ್ರನೂ ಅಲ್ಲ, ಇನ್ನೊಬ್ಬರಲಿಂತ್ರನೂ ಅಲ್ಲ. ನಾವು ಇಲ್ಲಿ ಜಾತಿ ಮತ್ತು ಪಕ್ಷದ ಬಗ್ಗೆ ನಾವು ವಿಚಾರ ಮಾತಾಡೋಂಗಿಲ್ಲ. ಆ ಒಂದು ಸಂವಿಧಾನದ ಬಗ್ಗೆ, ಇವತ್ತು ಭಾರತದ ಸಂವಿಧಾನವನ್ನು ಇಡೀ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ಇವತ್ತು ಗೌರವಿಸ್ತಾ ಇದೆ. ಭಾರತದ ಕಡೆಗೆ ಇವತ್ತು ಎಲ್ಲರೂ ತಲೆ ಎತ್ತಿ ನೋಡಬೇಕು. ಇವತ್ತು ಭಾರತೀಯರು ಇವತ್ತು ತಲೆ ಎತ್ತಿ ನಿಲ್ಲಬೇಕು, ಎದೆ ಉಬ್ಬಿಸಿ ನಡಿಬೇಕಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಒಂದು ಸಂವಿಧಾನ ಏನಿದೆ ಅದು ಈ ರಾಜಕಾರಣಿಗಳಿಗೆ ಕೊಟ್ಟಂಥ ಭಿಕ್ಷೆ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲರೂ ನಾವು ಯಾವುದೇ ವಿಚಾರವಾಗಿ, ನೀವು ರಾಜಕೀಯ ವಿಚಾರವಾಗಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇನ್ನೊಬ್ಬ ವಿರೋಧ ಪಕ್ಷದವ್ರಿಗೆ ನೀವು ತೀಕ್ಷ್ಣವಾಗಿ ಕ್ಷುಲ್ಲಕವಾಗಿ ಮಾತಾಡ್ರಿ, ಅದು ನಿಮ್ಮ ರಾಜಕೀಯ ವೈಯಕ್ತಿಕ ವಿಷಯ. ಆದರೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನೀವೇನು ಮಾತಾಡ್ತಿರಲ್ಲ ಅದನ್ನು ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಎಲ್ಲ ರಾಜ್ಯ ಘಟಕಗಳಿಂದ ನಾವು ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಹೊರ ರಾಜ್ಯದಲ್ಲಿರುವ ಕನ್ನಡಿಗರು ಅಥವಾ ವಿಶೇಷವಾಗಿ ಹೌದು ಕನ್ನಡಿಗರಿಗೆ ಗುರುತಿಸಿ ಹೌದು ಸರ್, ಅದ್ದೂರಿ ಕಾರ್ಯಕ್ರಮ. ಅವರು ಹೊರ ರಾಜ್ಯದಲ್ಲಿರಲಿ ಹೊರದೇಶದಲ್ಲಿರಲಿ ಅವ್ರಿಗೂ ಸಹಿತ ನಮ್ಮ ರಾಜ್ಯ ಅಧ್ಯಕ್ಷರು ಈಗಾಗಲೇ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ರಾಜ್ಯ ಸಮಿತಿಲಿಂತ ನಾವು ಅವ್ರನ್ನ ಗುರುತಿಸಿ ಹೊರ ರಾಜ್ಯದಲ್ಲಿರುವಂಥ ಈ ಗಡಿ ಭಾಗದಲ್ಲಿರುವಂಥ ಕನ್ನಡ ಪರ ಹೋರಾಟಗಾರರು ಇದ್ದಾರೆ, ಸಾಹಿತಿಗಳಿದ್ದಾರೆ, ನಾಡಿನ ವಿಚಾರಧಾರೆಗಳಿದ್ದಾರೆ. ಅಂಥವ್ರು ಎಲ್ಲರನ್ನೂ ಕರೆಸಿ ಆ ದಿನ ನಾವು ಸನ್ಮಾನ ಮತ್ತು ಗೌರವವನ್ನು ನೀಡ್ತೀವಿ ಅಂತ. ಬಿಜಾಪುರ ಜಿಲ್ಲೆಯ ಸಮಸ್ತ ಕನ್ನಡ ಅಭಿಮಾನಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ವಕ್ತಾರರು, ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಸಹೋದ್ಯೋಗಿಗಳು, BM ಪಾಟೀಲ್ರೇ, ರಾಜ್ಯ ಉಪಾಧ್ಯಕ್ಷರಾದ ಅಜ್ಜಪ್ಪಣ್ಣ ಅವರೇ, ರಾಜ್ಯ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿರುವ ನನ್ನ ಆತ್ಮೀಯ ಸಾದಿಕ್ ಶೇಖ್ ಅವರೇ, ಮೈನುದ್ದೀನ್ ವಾಲಿಕಾರ್ ಅವರೇ, ಇನ್ನೂ ಅನೇಕ ಗಣ್ಯಮಾನ್ಯರು ಈಗಾಗಲೇ ಆಗಮಿಸಿದ್ದಾರೆ. ಅವರಿವರೆನ್ನದೇ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನಡೆದ ಸಹೋದರ ಸಹೋದರಿಯರೇ, ಕನ್ನಡ ಅಭಿಮಾನಿಗಳೇ, ಈ ರಾಷ್ಟ್ರದ ಇತಿಹಾಸವಾದ ಪುಟಗಳನ್ನು ನಾವು ತಿರುವಿದಾಗ ನಮ್ಮ ಕಣ್ಣು ಮುಂದೆ ಈ ರಾಷ್ಟ್ರಕ್ಕೆ ಕೊಡಮಾಡಿದ ದಾರ್ಶನಿಕರಿರ್ಬೋದು, ಹೋರಾಟಗಾರರಿರ್ಬೋದು, ಹಾಗೂ ವಿಜ್ಞಾನಿಗಳಿರ್ಬೋದು, ಅನೇಕ ಕ್ಷೇತ್ರಗಳಲ್ಲಿ ಈ ರಾಷ್ಟ್ರಕ್ಕೆ ಕೊಡಮಾಡಿದ ತಮ್ಮ ಅನನ್ಯ ಸೇವೆಯನ್ನು ಮಾಡ್ತಕ್ಕಂಥ ಗುರು ಹಿರಿಯರಿರ್ಬೋದು, ಅವರೆಲ್ಲರ ಜೀವನ ಚರಿತ್ರೆಯನ್ನು ನಾವು ಅಭ್ಯಸಿಸಿದಾಗ ನಮ್ಮ ಕಣ್ಣು ಮುಂದೆ ಒಂದು ಸ್ಪಷ್ಟವಾದ ಚರಿತ್ರ ಚಿತ್ರಣ ಮೂಡಿ ಬರ್ತಿದೆ. ಅದು ಏನಪ್ಪ ಅಂತಂದರೆ, ನಾವು ಜೀವಮಾನ ಇರುವವರೆಗೆ ಕೂಡ ನಮ್ಮ ಹೆಂಡರು ಮಕ್ಕಳು ಮನೆ ಮಠ ಅಲ್ಲ, ದೇಶಕ್ಕಾಗಿ ಸಮಾಜಕ್ಕಾಗಿ ಏನಾದರೂ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸದ್ಭಾವನೆ ನಮ್ಮಲ್ಲಿ ಇದ್ದಾಗ ನಾವು ಹೋರಾಟಗಾರ ಆಗಲಿಕ್ಕೆ ಸಾಧ್ಯ ಇದೆ, ನಾವು ಸಮಾಜಕ್ಕೆ ಸೇವೆ ಸಲ್ಲಿಕ್ಕೆ ಸಾಧ್ಯ ಇದೆ, ನಾವು ಯಾವುದೇ ಸಂಘಟನೆಗಳಿಗೆ ಬದ್ಧವಾಗಿ ನಿಂದಿರಲಿಕ್ಕೆ ಸಾಧ್ಯವಿದೆ. ಆ ದಿಟ್ಟಿನಲ್ಲಿ ನಾನು ಮತ್ತು ಮಾನ್ಯವರು ನಾರಾಯಣಗೌಡರ ಬಣ್ಣದ ಒಂದು ವೇದಿಕೆಯನ್ನು ತಂದು ಎರಡೂ ಗಡಿ ಭಾಗದ ಜಿಲ್ಲೆಗಳನ್ನು ಅನನ್ಯ ಸೇವೆ, ಸಮಾಜದ ಎಲ್ಲ ವರ್ಗಕ್ಕೆ ಒಡಮಾಡಿದ ಸೇವೆ ಸಾಧಕರನ್ನು ನಾವು ಗೌರವಿಸಿದ್ದಾಯಿತು, ಅನೇಕ ಹೋರಾಟಗಳನ್ನು ಹಮ್ಮಿಸಿದ್ದಾಯಿತು, ಕೋರ್ಟ್ ಕಟ್ಟಳೆಗಳನ್ನು ನಾವು ಅಳೆದಾಡಿದ್ದಾಯಿತು. ಆ ಎಲ್ಲರ ಒಂದು ಮುಖಾಂತರ ಇವತ್ತು ಬಿಜಾಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ನಾವು ಹೋರಾಟಗಾರರಾಗಿ, ಸಮಾಜ ಸೇವಕರಾಗಿ ನಾವು ನಮ್ಮ ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಾ ಇದ್ದೇವೆ. ಇನ್ನಾದರೂ ಕೂಡ ಮುಂದೆ ಇದೇ ಒಂದು ವೇದಿಕೆಯ ತಳಹದಿಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಾವು ಗಣನೀಯ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಆಶ್ವಾಸನೆಯನ್ನು
ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೊಡಲಬೇಕು ಬಯಸ್ತಿದ್ದೇನೆ. ಸಾಕಷ್ಟು ವೇಳೆ ಆಗಿದೆ. ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಒಂದು ಪತ್ರಿಕಾ ಇದಕ್ಕೆ ಹೇಳಿಕೆಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಳಿಸ್ತೀನಿ ರೀ, ನಮ್ಮ ಮನೆಯವ್ರಿಗೆ ಕಳಿಸ್ತೀನಿ. ಅವ್ರ ಪೌರತ್ವವನ್ನು ರದ್ದು ಮಾಡ್ರಿ ಅಂತೇಳಿ ಕೊಟ್ಟಿದ್ದೀನಿ. ಸರ್ ಇಲ್ಲ, ಇನ್ನೂ ಒಂದು ಏನಾಗಿದೆ ಸರ್, ಈಗ ಕೆಲವೊಂದಿಷ್ಟು ಹೋರಾಟಗಳು ಕೆಲವೊಂದಿಷ್ಟು ಸಂದರ್ಭ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಈಗ ಹೇಳಿಕೆಗೆ ಮಾತ್ರ ನಮ್ಮ ವಿರೋಧ. ಯಾಕಂದ್ರೆ ಆ ವ್ಯಕ್ತಿ ಆ ಥರ ಮಾತಾಡಬಾರ್ದಾಗಿತ್ತು. ಅದನ್ನು ನಾವು ತೀವ್ರಗತಿಯಲ್ಲಿ ಅದನ್ನು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಸ್ವಾಭಿಮಾನಿ ಹೋರಾಟಗಾರ ಶಿವರಾಮೇಗೌಡರಿಗೆ. ಅದು ಕಾರ್ಯಕ್ರಮ ರೂಪರೇಷೆಗಳ ಇದನ್ನು ನಿಮ್ಗೆ ಕಳಿಸಿರ್ತೇನೆ ರೀ, ಅವ್ರು ಕಳಿಸ್ತಾರೆ. ಹಾಂ, ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳಿಗೂ ವೇದಿಕೆ ಮೇಲೆ ಇರುವಂಥ ಗಣ್ಯ ಮಾನ್ಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ವಂದನಾರ್ಪಣೆಯನ್ನು ಕೊಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕಾರ್ಯಕ್ರಮಕ್ಕೆ ವಿರಾಮ ಕೊಟ್ಟು ಮುಂದಿನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಧನ್ಯವಾದಗಳು. ಜೈ ಕರ್ನಾಟಕ. ಸಾದಿಕ್ ಶೇಖ್ ಅವರಿಗೂ ಕೂಡ ನಮ್ಮ HS ಇನಾಮದಾರ್ ಸರ್ ಅವರಿಂದ ಸನ್ಮಾನವನ್ನು ನೆರವೇರಿಸಬೇಕೆಂದು ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ. ಸಾದಿಕ್ ಶೇಖ್ ಸನ್ಮಾನಿತರಾದಂಥ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ವೇದಿಕೆ ಪರವಾಗಿ. ಅದೇ ಶೇಷರಾವ್ ಮಾನೆ ಸರ್ ಅವರಿಗೆ ಕೃಷ್ಣಮೂರ್ತಿ ಸರ್ ಅವರಿಂದ ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಳ್ತಾ ಇದ್ದೇವೆ. ಶ್ರೀ MM ಕಲಾಸೆ ವಕೀಲರು ಇವರಿಗೆ ಕೂಡ ನಮ್ಮ ಶಕೀಲ್ ಗಡೇರ್ ಸರ್ ಅವರಿಂದ ಸನ್ಮಾನವನ್ನು ನೆರವೇರಿಸಬೇಕಂತ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರುವಂತಹ ಮುಖಂಡರಾದ NI ಪಾಟೀಲ್ ಸರ್ ಅವರಿಗೂ ಕೂಡ ನಮ್ಮ ಚಾಂದ್ ಸಾಬ್ ಅವರಿಂದ ಸನ್ಮಾನವನ್ನು ನೆರವೇರಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇವೆ.